ನಮಸ್ಕಾರ ನನ್ನ ಆತ್ಮೀಯ ಸಾರಿಗೆ ಸ್ನೇಹಿತರೆ, ನಾನು ರಾಮ ಮಾತಾಡ್ತಾ ಇದ್ದೀನಿ. ಸ್ನೇಹಿತರೆ, ಇವತ್ತಿನ ಈ ಒಂದು ವಿಡಿಯೋ ಉದ್ದೇಶ ಏನಪ್ಪ ಅಂದರೆ, ಕಲಬುರಗಿಯಲ್ಲಿ ಒಂದು ಸಾರಿಗೆ ನೌಕರರ ಪತ್ತಿನ ಸಹಕಾರ ಸಂಘದ ಚುನಾವಣೆ ನಡೀತಾ ಇದೆ. ಈ ಒಂದು ಚುನಾವಣೆ ಕುರಿತು ಈ ಒಂದು ವಿಡಿಯೋವನ್ನು ಮಾಡ್ತಾಯಿದ್ದೀನಿ. ಬಂಧುಗಳೇ, ತಮ್ಮೆಲ್ಲರಿಗೂ ಸಹ ತಿಳಿದಿರೋ ಹಾಗೆ ಕಲಬುರಗಿಯ ಪತ್ತಿನ ಸಹಕಾರ ಸಂಘದ ಚುನಾವಣೆ ನಡೆದು ಒಂದು ವರ್ಷವೂ ಸಹ ಕಳೆದಿಲ್ಲ. ಮತ್ತೆ ಆ ಒಂದು ಸೊಸೈಟಿಗೆ ಮತ್ತೆ ಚುನಾವಣೆ ಬಂದಿದೆ. ಒಂದು ಚುನಾವಣೆ ನಡೀಬೇಕು ಅಂದರೆ ಕಡಿಮೆ ಅಂದ್ರೂ ಒಂದು 20ರಿಂದ 25 ಲಕ್ಷ ದುಡ್ಡು ಖರ್ಚಾಗುತ್ತೆ ಒಂದು ಚುನಾವಣೆಗೆ. ಅದನ್ನು ಆ ಸೊಸೈಟಿನೇ ಭರಿಸಬೇಕು. ಇಂಥ ಸಂದರ್ಭದಲ್ಲಿ ಮತ್ತೆ ಆ ಸೊಸೈಟಿಗೆ ಚುನಾವಣೆ ಬಂದಿದೆ. ಚುನಾವಣೆ ಬರಲಿಕ್ಕೆ ಕಾರಣ ಏನಪ್ಪ ಅಂದರೆ, ಒಬ್ಬ ವ್ಯಕ್ತಿ, ಅಲ್ಲಿಯ ಒಬ್ಬ ಪ್ರಮುಖ ಮುಖಂಡ, ಕಲಬುರಗಿಯ ಒಬ್ಬ ಪ್ರಮುಖ ಮುಖಂಡ, ಯುವ ಮುಖಂಡ ಅಂತ ಬೇರೆ ಹೇಳ್ಕೊಳ್ತಾರೆ. ಅವರು ಅಧಿಕಾರ ಸಿಕ್ಕಿಲ್ಲ ಅನ್ನೋ ಒಂದೇ ಒಂದು ಕಾರಣಕ್ಕೋಸ್ಕರ ಗೆದ್ದಿದ್ದಂಥ 8 ಜನ ನಿರ್ದೇಶಕರುಗಳ ಕೈಯಲ್ಲಿ ರಾಜೀನಾಮೆಯನ್ನು ಕೊಡಿಸಿ ಮತ್ತು ಆ 8 ಸ್ಥಾನಗಳಿಗೆ ಚುನಾವಣೆ ಬರಲಿಕ್ಕೆ ಕಾರಣಭೂತರಾಗಿರ್ತಾರೆ. ಅವರೇ ಸನ್ಮಾನ್ಯ ಶ್ರೀ ಜಯರಾಮ್ ರಾಥೋಡ್. ಜಯರಾಮ್ ರಾಥೋಡ್ ಅನ್ನೋ ವ್ಯಕ್ತಿ ಕಲ್ಯಾಣ ಕರ್ನಾಟಕದ ನೌಕರರ ಕೂಟದ ಸಂಘಟನೆಯ ಪ್ರಮುಖ ಪದಾಧಿಕಾರಿ, ಅಧ್ಯಕ್ಷ ಆಗಿರಬೇಕು. ಒಬ್ಬರು ಆ ಭಾಗದ ಮುಖಂಡ, ಕೂಟದ ಮುಖಂಡ. ಈ ವ್ಯಕ್ತಿ ಕಲಬುರಗಿ ಪತ್ತಿನ ಸಹಕಾರ ಸಂಘದ ಚುನಾವಣೆಯಲ್ಲಿ ಗೆದ್ದು ನನಗೆ ಅಧಿಕಾರ ಸಿಕ್ಕಿಲ್ಲ, ಅಲ್ಲಿ ನಾನು ಅಧ್ಯಕ್ಷ ಆಗಲಿಲ್ಲ ಅನ್ನೋ ಒಂದೇ ಒಂದು ಕಾರಣಕ್ಕೋಸ್ಕರ ಅವನ ಜೊತೆ ಗೆದ್ದಂಥ ಎಲ್ಲರಿಗೂ ರಾಜೀನಾಮೆ ಕೊಡಿಸಿ, ಅವ್ರ ತಲೆ ಕೆಡಿಸಿ, ಅವರೆಲ್ಲ ರಾಜೀನಾಮೆ ಕೊಡಿಸಿ, ನಾವು ಅಧಿಕಾರಕ್ಕೆ ಬಂದರೆ ನಾವು ಹಂಗೆ ಮಾಡ್ಬೋದು, ನಾವು ಹಿಂಗೆ ಮಾಡ್ಬೋದು, ಅಷ್ಟು ಲಕ್ಷ ಲೂಟಿ ಮಾಡ್ಬೋದು, ಇಷ್ಟು ಲಕ್ಷ ಲೂಟಿ ಮಾಡ್ಬೋದು ಅನ್ನೋ ಉದ್ದೇಶದಿಂದ, ಅಧಿಕಾರದ ದಾಹದಿಂದ ರಾಜೀನಾಮೆಯನ್ನು ಕೊಟ್ಟು ಮತ್ತೆ ಚುನಾವಣೆ ಬರಲಿಕ್ಕೆ ಕಾರಣಕರ್ತರಾಗಿದ್ದಾರೆ. ಈಗ ಚುನಾವಣೆ ಖರ್ಚಾಗ್ತಕ್ಕಂಥ ಹಣ 15ರಿಂದ 20 ಲಕ್ಷದ ಮೇಲೆ ಇದ್ದೇ ಇರ್ತದೆ. ಆ ಹಣವನ್ನು ಯಾರು ಕಟ್ಟಿಕೊಡ್ತಾರೆ? ಆ ದುಡ್ಡು ಸೊಸೈಟಿ ದುಡ್ಡು, ಅದು ನಮ್ಮ ಕಾರ್ಮಿಕರ ದುಡ್ಡು, ನಮ್ಮ ನೌಕರರ ದುಡ್ಡು. ನೌಕರರು ಇವತ್ತಿನ ಕಷ್ಟ ಕಾಲದಲ್ಲಿ ಇಂಥ ಉರಿಯ ಬಿಸಿಲಲ್ಲಿ ಡ್ಯೂಟಿ ಮಾಡಿ ಅವ್ರ ಸಂಬಳದಲ್ಲಿ ಅಷ್ಟೋ ಹಣವನ್ನು ಸೊಸೈಟಿ ಕಟ್ತಾರೆ. ಆ ಹಣವನ್ನು ಮತ್ತೆ ಈ ಪೋಲ್ ಮಾಡಲಿಕ್ಕೆ, ಮತ್ತೆ ಈ ಹಣ ಖರ್ಚಾಗಲಿಕ್ಕೆ ಸುಮ್ಮನೆ ಅನಾವಶ್ಯಕವಾಗಿ ಖರ್ಚಾಗ್ತಾಯಿದೆ. ಇದಕ್ಕೆ ಕಾರಣ ಆದಂಥ ಜಯರಾಮ್ ರಾಥೋಡ್. ಅದೇ ಈ ಅಧಿಕಾರದ ಆಸೆಗೋಸ್ಕರ ಈ ವ್ಯಕ್ತಿ ರಾಜೀನಾಮೆಯನ್ನು ಕೊಟ್ಟಿದ್ದಾರೆ. ನನಗೆ ಅಧಿಕಾರ ಸಿಗಲಿಲ್ಲ ಅನ್ನೋ ಒಂದೇ ಒಂದು ಕಾರಣಕ್ಕೋಸ್ಕರ. ಆಲ್ರೆಡಿ ಆ ಸೊಸೈಟಿಯಲ್ಲಿ ಶಕ್ತಿ ತಂಡದವರು ಅಧಿಕಾರವನ್ನು ನಡೆಸ್ತಾ ಇದ್ದಾರೆ. ಅವ್ರ ಕಡೆ ಬಹುಮತ ಇದೆ, ನಡೆಸ್ತಾ ಇದ್ದಾರೆ. ಅದೇ 8 ಜನದ ಒಂದು ನಿರ್ದೇಶಕ ಸ್ಥಾನಕ್ಕೆ ಮಾತ್ರ ಚುನಾವಣೆ ಬಂದಿದೆ. ನಾನು ಯಾಕೆ ಈ ವಿಡಿಯೋ ಮಾಡ್ತಾಯಿದ್ದೀನಿ ಅಂದರೆ, ಒಬ್ಬ ಕಾರ್ಮಿಕ ಮುಖಂಡ ಆದಮೇಲೆ, ಕಾರ್ಮಿಕನ ಲೀಡ್ರು ಅಂತ ಅಂದ್ಕೊಂಡ್ಮೇಲೆ, ನೌಕರರಿಗೆ ಯಾವತ್ತೂ ಒಳ್ಳೆಯದನ್ನು ಬಯಸಬೇಕು, ಒಳ್ಳೆಯದನ್ನು ಮಾಡಲಿಕ್ಕೆ ಪ್ರಯತ್ನ ಪಡಬೇಕು. ಆಗಿಲ್ಲ ಅಂದರೆ ಸುಮ್ಮನೆ ಇರಬೇಕು, ಇಲ್ಲ ಅವ್ರ ಪಾಡ್ಗವ್ರು ಡ್ಯೂಟಿ ಮಾಡ್ಕೊಂಡು ಮನೇಲಿರಬೇಕು. ಅದನ್ನು ಬಿಟ್ಟು ಈ ಸೊಸೈಟಿಗಳಿಗೆ ಬರೋದು, ಗೆಲ್ಲೋದು, ನಮ್ಗೆ ಅಧಿಕಾರ ಸಿಕ್ಕಿಲ್ಲ ಅಂತ ರಾಜೀನಾಮೆ ಕೊಡೋದು, ಉಳಿದವ್ರಿಗೆಲ್ಲ ತಲೆ ಕೆಡಿಸೋದು, ಅಧಿಕಾರಕ್ಕೋಸ್ಕರ ಇವೆಲ್ಲ ಮಾಡೋದು. ಬಂಧುಗಳೇ, ನಾನು ನೇರವಾಗಿ ಮಾತಾಡ್ತೀನಿ. ಈ ಜಯರಾಮ್ ರಾಥೋಡ್ ಅಂತಕ್ಕಂಥ ಒಬ್ಬ ಕೂಟದ ಮುಖಂಡ ಆಗಲಿಕ್ಕೆ ನಾಲಾಯಕ ಇವನು. ನಾನು ನೇರವಾಗಿ ಮಾಡ್ತೀನಿ. ಯಾಕೆಂದರೆ ಈ ವ್ಯಕ್ತಿ ಮುಷ್ಕರದ ಸಂದರ್ಭದಲ್ಲಿ ತುಂಬ ದೂರದ ಊರಿಗೆ ವರ್ಗಾವಣೆ ಆಗಿದ್ದರು. ಕಲಬುರಗಿಯಿಂದ ತುಂಬ ದೂರಕ್ಕೆ ವರ್ಗಾವಣೆಯನ್ನು ಮಾಡಿದರು. ಇವ್ರನ್ನ ಹೊಸಪೇಟೆಗೇನೋ ವರ್ಗಾವಣೆ ಮಾಡಿದರು. ಅಲ್ಲಿಂದ ಕಲಬುರಗಿ ಘಟಕಕ್ಕೆ ಬರಲಿಕ್ಕೆ ಈ ವ್ಯಕ್ತಿಗೆ ಸಾಧ್ಯ ಆಗಿರಲಿಲ್ಲ. ಅಲ್ಲಿ ಆ ಸಂದರ್ಭದಂಥ MD ಸಾಹೇಬರು ಎಲ್ಲರನ್ನೂ ವರ್ಗಾವಣೆ ಮಾಡಿದರು, ಯಥಾಸ್ಥಿತಿಗೆ ಕೊಟ್ಟಿದ್ದರು. ಈ ವ್ಯಕ್ತಿ ಕೊಟ್ಟಿರಲಿಲ್ಲ. ನಾವು ಸಹ ಒಂದಿನ MD ಸಾಹೇಬ್ರನ್ನ ಭೇಟಿ ಮಾಡಿ ಈ ವ್ಯಕ್ತಿ ವಿಚಾರಕ್ಕೆ ಹೋದಾಗ ಅವ್ರು ಒಂದೇ ಒಂದು ಮಾತಾಡಿದ್ರೆ, MD ಸಾಹೇಬರು, ಮತ್ತೆ ಜಯರಾಮ್ ರಾಥೋಡ್, ಮತ್ತೆ ನೀನೇನಾದ್ರು ಕಲಬುರಗಿ ಬರಬೇಕು ಅಂದರೆ ನೀನು ತಪ್ಪೊಪ್ಪಿಗೆ ಪತ್ರ ಬರ್ಕೊಡ್ಬೇಕು. ನಾನು ಇನ್ನು ಮುಂದೆ ಯಾವುದೇ ಕಾರಣಕ್ಕೂ ಯಾವುದೇ ಸಭೆ ಸಮಾರಂಭಗಳನ್ನ ನಡೆಸಲ್ಲ, ಯಾವುದೇ ಡಿಪೋಗಳ ಮುಂದೆ ಹೋಗಲ್ಲ, ಮತ್ತು ಯಾವುದೇ ಮುಷ್ಕರದಲ್ಲಿ ಭಾಗಿಯಾಗಲ್ಲ, ಮತ್ತು ಯಾರಿಗನ್ಯಾರು ಅದಕ್ಕೆ ಗೊತ್ತಲ್ಲ ನಿಮ್ಗೆ, ಈ ರೀತಿಯ ಒಂದು ಲೈನ್ಗಳನ್ನ ಬರೆದು ನೀನು ಬರ್ಕೊಡಪ್ಪ, ತಪ್ಪು ಒಪ್ಪಿಗೆ ಪತ್ರ ಬರ್ಕೊಟ್ರೆ ನಾನು ನಿನ್ನನ್ನು ಅಲ್ಲಿಂದ ಇಲ್ಲಿಗೆ ರಿಲೀವ್ ಮಾಡ್ತೀವಿ ಅಂತಕ್ಕಂಥ ಮಾತನ್ನು ಹೇಳ್ತಾರೆ. ಈ ವ್ಯಕ್ತಿ ಹಿಂದೆ ಮುಂದೆ ಏನೂ ಯೋಚನೆ ಮಾಡಲ್ಲ. ತನ್ನ ಸ್ವಾರ್ಥಕ್ಕೋಸ್ಕರ ಒಬ್ಬ ಮುಖಂಡ, ಇವನಿಂದ 100 ಜನ ನೌಕರರು ಪಾಪ ವರ್ಗಾವಣೆಗೋಸ್ಕರ
ಏನು ಯೋಚನೆ ಮಾಡ್ತಾನೆ ಈ ವ್ಯಕ್ತಿ, ಅಲ್ಲೇ ಒಂದು ಪೆನ್ನು ಪೇಪರ್ ತೊಗೊಂಡು ಎಲ್ಲನೂ ಬರ್ದು ಕೊಡ್ತಾನೆ. ಹೇಳಿ ಇವನು ನಾನು ದೊಡ್ಡ ಲೀಡ್ರು, ನಾನು ಇಷ್ಟುದ್ದ ಮುಖಂಡ ಅಂತ ಇಷ್ಟುದ್ದ ವೀಡಿಯೋಗಳನ್ನ ಭಾಷಣಗಳನ್ನ ಬಿಗಿತಾನೆ ಸೋಷಿಯಲ್ ಮೀಡಿಯಾದಲ್ಲಿ. ಒಬ್ಬ ಲೀಡ್ರ್ ಆದವನು ಯಾವತ್ತೂ ಸಹ, ನಾನಾಗಲೇ ಹೇಳಿದೆ, ಕಾರ್ಮಿಕರಿಗೆ ನ್ಯಾಯ ಕೊಡಿಸೋದ್ರ ಬಗ್ಗೆ ಮತ್ತು ಯಾವತ್ತು ಅನ್ಯಾಯ ಆಗುತ್ತೆ ಅಲ್ಲಿ ಪ್ರತಿಭಟನೆ ಮಾಡ್ತಕ್ಕಂಥ, ಹೋರಾಟ ಮಾಡ್ತಕ್ಕಂಥ ಒಂದು ಮನೋಭಾವವನ್ನು ಇಟ್ಕೊಂಡಿರಬೇಕು. ಹಂಗಿದ್ರೆ ಮಾತ್ರ ನೀನು ಲೀಡ್ರ್ ಆಗ್ಲಿಕ್ಕೆ ಸಾಧ್ಯ. ಹೇಳಿ ಥರ ಹೋಗಿ ಒಂದು ಪೆನ್ ಪೇಪರ್ ತಗೊಂಡು ನನ್ನ ಮುಂದೆ ಯಾವುದೇ ಯಾರಿಗೆ ಎಷ್ಟು ಏನೇ ಅನ್ಯಾಯ ಆದರೂ, ಯಾವ ನೌಕರಿಗೆ ಏನೇ ಅನ್ಯಾಯ ನಾನು ಕೇಳಲ್ಲ, ನಾನು ಯಾವ ಡಿಬ್ಬ ಮುಂದೆನೂ ಹೋಗಲ್ಲ, ನನಗೆ ಯಾವುದೂ ಬೇಕಾಗಿಲ್ಲ, ನಾನೊಬ್ಬ ಏಡಿಯಾಗಿರ್ತೀನಿ ಅಂತಕ್ಕಂಥ ಬರ್ಕೊಟ್ಟ ಮೇಲೆ ಇವನು ನೀನು ಹೆಂಗೆ ಸಾರಿಗೆ ನೌಕರ ಮುಖಂಡ ಆಗ್ತೀಯ ನೀನು ಹೆಂಗೆ ಕಲ್ಯಾಣ ಕರ್ನಾಟಕದ ನೌಕರ ಮುಖಂಡ ಹೆಂಗೆ ಆಗ್ತೀಯಪ್ಪ ನೀನು ಹೇಳಪ್ಪ. ಯಾಕೆ ನೀನು ಬರ್ಕೊಡ್ಬೇಕಾದ್ರೆ ನಾನು ಇದ್ದೆ ಅವತ್ತು. ನೀನು MD ಹತ್ರ ತಪ್ಪು ಒಪ್ಪಿಗೆ ಪತ್ರ ಬರ್ಕೊಡ್ಬೇಕಾದ್ರೆ ನಾನು ಸಹ ಇದ್ದೆ. ನೀನು ಕಾರ್ಮಿಕರಿಗೆ ನ್ಯಾಯ ಕೊಡ್ಸೋಕ್ಕಾಗ್ದಾನೆ ನಾನೊಬ್ಬ ಲೀಡ್ರಲ್ಲ, ನಾನೊಬ್ಬ ಏಡಿ ಅಂತ ಬರ್ಕೊಟ್ಟ ಮೇಲೆ ನೀನು ಹೆಂಗೆ ಪತ್ತಿನ ಸಹಕಾರ ಸಂಘದಲ್ಲಿ ನೌಕರಿಗೆ ನ್ಯಾಯ ಕೊಡ್ತೀಯಾ? ಆ ಸಂಘ ಇರ್ತಕ್ಕಂಥ ಸದಸ್ಯರುಗಳಿಗೆ, ಆ ಪತ್ತಿನ ಸಹಕಾರ ಸಂಘ ಇರ್ತಕ್ಕಂಥ ನಮ್ಮ ನೌಕರರಿಗೆ ಯಾರು ಮೆಂಬರ್ ಆಗಿದ್ದಾರೆ ಅವ್ರಿಗೆ ನೀನು ಯಾವ ರೀತಿ ನ್ಯಾಯ ಕೊಡ್ತೀಯಪ್ಪ ಹೇಳಪ್ಪ ನೋಡೋಣ. ಇಲ್ಲೇ ನೀನು ನೌಕರರಿಗೆ ನ್ಯಾಯ ಕೊಡ್ಸೋಕ್ಕಾಗದೇ ಇರೋ, ನಿಮ್ಮ ಡಿಪೋದಲ್ಲಿ ಆಗ್ತಿರ್ತಕ್ಕಂಥ ಅನ್ಯಾಯಗಳು ಕಿರುಕುಳಗಳಿಗೆ ನ್ಯಾಯ ಕೊಡ್ಸೋಕ್ಕಾಗದೇ ಇರ್ತಕ್ಕಂಥವನು ಸೊಸೈಟಿಲಿ ಹೋಗಿ ನ್ಯಾಯ ಕೊಡ್ತೀಯಾ? ನೀನೇ ಉತ್ತರ ಕೊಡ್ಬೇಕು ಇದಕ್ಕೆ. ಅಂದರೆ ಸೊಸೈಟಿಗೆ ಯಾಕೆ ಮತ್ತೆ ನೀನು ಚುನಾವಣೆ ನಿಂತಿದೆಯಾ ಅಂದರೆ ಲೂಟಿ ಹೊಡ್ಲಿಕ್ಕೋಸ್ಕರ. ನೀನು ಸಹ ಲೂಟಿಕೋರ ಒಬ್ಬ. ದುಡ್ಡು ಮಾಡಬೇಕು ಇರೋ ಗಂಟ ಯಾರ ಮನೆ ಹೆಂಗಾರು ಹಾಳಾಗೋಗಲಿ, ನಾನು ದುಡ್ಡು ಮಾಡಬೇಕು ಅನ್ನೋ ಉದ್ದೇಶದಿಂದ ನೀನು ಮತ್ತೆ ಎಲ್ಲರಿಗೂ ರಾಜೀನಾಮೆ ಕೊಡಿಸಿ ಮತ್ತೆ ಚುನಾವಣೆಗೆ ಬಂದು ನಿಂತಿದೀಯ. ಈಗ ಶಕ್ತಿ ತಂಡದವ್ರು ಗೆದ್ದು ಅಲ್ಲಿ ಆಡಳಿತ ಮಾಡ್ತಾಯಿದ್ದಾರೆ. ಅವ್ರಿಗೆ ಆಡಳಿತ ಮಾಡ್ಲಿಕ್ಕೆ ಬಿಡು, ನೀನು ಬಿಡಬೇಕಾಗಿತ್ತು. ಆಯ್ತಪ್ಪ, ನೀನು ಅವ್ರು ಏನು ತಪ್ಪು ಮಾಡ್ತಾರೆ ಅಲ್ಲೇ ಕೊಂಡು ವಿರೋಧ ಮಾಡ್ಬೋದಾಯ್ತಲ್ಲ. ನೀನು ವಿರೋಧ ಪಕ್ಷದಲ್ಲಿ ಇದ್ಕೊಂಡು ಆಡಳಿತ ಮಂಡಳಿಯವರು ಏನು ಅಧಿಕಾರ ಮಾಡಿ ನಡೆಸ್ತಾ ಇದ್ದಾರೆ, ಅವ್ರು ಏನೇ ತಪ್ಪು ಮಾಡಿದ್ರು ಸಹ ಅದನ್ನು ವಿರೋಧ ಮಾಡಲಿಕ್ಕೆ ಒಬ್ಬ ನಿರ್ದೇಶಕನಿಗೆ ಸಂಪೂರ್ಣ ಅಧಿಕಾರ ಇದೆ. ನೀನು ಅದನ್ನು ಸಂಪೂರ್ಣ ವಿರೋಧ ಮಾಡ್ಬೋದು, ಪ್ರಶ್ನೆ ಮಾಡ್ಬೋದು, ಅವ್ರೇನು ನಿರ್ಣಯ ಮಾಡೋದನ್ನು ತಡಿಬೋದು. ಅಲ್ಲೇ ಕೂತ್ಕೊಂಡು ಮಾಡ್ಬೋದಾಯ್ತು, ನೀನು ಒಬ್ಬ ನಿರ್ದೇಶಕನಾಗಿ ಮಾಡ್ಬೋದಾಯಿತು. ನೀನು ನಿರ್ದೇಶಕನಾಗಿ ಇರಲಿಕ್ಕೆ ಆಸೆ ಪಡ್ತಾ ಇಲ್ಲ. ನೀನು ಸೀಟ್ ಬೇಕು, ನಿನಗೆ ಅಧಿಕಾರ ಸೀಟ್ ಬೇಕು, ಅಧ್ಯಕ್ಷ ಸ್ಥಾನ ಬೇಕು. ಅದಕ್ಕೆ ನೀನು ಇವತ್ತು ನಿನ್ನ ಜೊತೆ ಇದ್ದಂಥ ಅಮಾಯಕರಿಗೂ ಸಹ ರಾಜೀನಾಮೆ ಕೊಡಿಸಿ ಅವ್ರ ತಲೆ ಕೆಡಿಸಿ ಇವತ್ತು ಮತ್ತೆ ಚುನಾವಣೆ ಬರಲಿಕ್ಕೆ ಕಾರಣಕರ್ತ ಆಗಿದೆಯಾ. ನೀನು ಬೇರೆಯವ್ರ ಬಗ್ಗೆ ಮಾತಾಡ್ತೀಯ. ಆ ಸೊಸೈಟಿಯವರು ಈಗ ಇರ್ತಕ್ಕಂಥವ್ರು ಅಷ್ಟು ಲೂಟಿ ಹೊಡೆದ್ರು, ಇಷ್ಟು ಲೂಟಿ ಹೊಡೆದವ್ರೆ, ಬರೀ ಅಲ್ಲಿ ಬರೀ ಡಾಕ್ಯುಮೆಂಟ್ಸಲ್ಲಿ ಏನಂದ್ರೆ ಅದಕ್ಕೆ ಯಾವುದೇ ಆಧಾರ ಇಲ್ಲದಿರ್ತಕ್ಕಂಥ ಅಲಿಗೇಷನ್ ಮಾಡಿಕೊಂಡು ನೀನು ಇವತ್ತು ಪ್ರಚಾರಗಳನ್ನ ಮಾಡ್ತಿದ್ದೆ ಡಿಪೋಗಳು. ಇವತ್ತು ಒಂದು ವಿಡಿಯೋ ನೋಡಿದೆ, ಯಾವುದೋ ಡಿಪೋಗಳಿಗೆ ಹೋಗ್ಬಿಟ್ಟು ಇಷ್ಟಿಷ್ಟು ಉದ್ದ ಭಾಷಣ ಮಾಡಿ ಬಿಡ್ತಾ ಇದೀಯ. ನೀನು ಡಿಪೋಗಳಿಗೆ ಹೋಗ್ಲಿಕ್ಕೆ ಯಾವ ನೈತಿಕತೆ ಇದೆ ಹೇಳಪ್ಪ ನೋಡೋಣ. ಯಾಕೆ ನೀನೊಬ್ಬ ಇವತ್ತು ಚುನಾವಣೆ ಬಂದಿದ್ದು ಡಿಪೋಗಳ ಹತ್ರ ಹೋಗಿದೆಯಾ? ಚುನಾವಣೆ ಬಂದಿರೋದಕ್ಕೆ ಇವತ್ತು ಡಿಪೋಗಳ ಹತ್ರ ಹೋಗಿದೆಯಾ? ಓಟ್ಗೋಸ್ಕರ ಡಿಪೋಗಳ ಹತ್ರ ಹೋಗಿದೆಯಾ? ನೌಕರರ ಕಷ್ಟ ಕೇಳಕ್ಕೆ ಹೋಗಿಲ್ಲ ನೀನು. ನೌಕರರ ಕಷ್ಟ ಕೇಳೋಕ್ಕೆ ಹೋಗಿಲ್ಲಪ್ಪ ನೀನೊಬ್ಬ. ಯಾಕೆಂದರೆ ಕಲ್ಯಾಣ ಕರ್ನಾಟಕ ಭಾಗದ ಪ್ರಮುಖ ಮುಖಂಡ, ಕೂಟದ ಪ್ರಮುಖ ಮುಖಂಡ ನೀನು ಆ ಭಾಗದಲ್ಲಿ. ಇವತ್ತು ಯಾವ ಡಿಪೋಗಳ ಹತ್ರ ನೀನು ನೌಕರ ಕಷ್ಟ ಕೇಳಕ್ಕೆ ಹೋಗದೆ ಇರೋನು ಇವತ್ತು ಓಟ್ಗೋಸ್ಕರ, ತನ್ನ ಅಧಿಕಾರದ ದಾಹಕ್ಕೋಸ್ಕರ ಇವತ್ತು ಡಿಪೋಗಳ ಹತ್ರ ಹೋಗಿ ಇಲ್ಲ ಸಲ್ಲದ ಆರೋಪಗಳನ್ನ ಈ ಶಕ್ತಿ ತಂಡದ ಮೇಲೆ, ಈ ಕಾರ್ಮಿಕರ ಶಕ್ತಿ ಪ್ಯಾನಲ್ ಏನು ನಿಂತಿದ್ದಾರೆ ಇವತ್ತು ಅವ್ರ ಮೇಲೆ ಇಲ್ಲ ಸಲ್ಲದ ಆರೋಪಗಳನ್ನ ಮಾಡ್ತಾಯಿದ್ದೀಯ. ನೀನು ಗೆದ್ದು ನಿರ್ದೇಶಕನಾಗಿದೆಯಾ, ಆಲ್ರೆಡಿ ಆಗಿದ್ದೆ, ರಾಜೀನಾಮೆ ಕೊಟ್ಟು ಹೊರಗಡೆ ಬಂದಿದ್ದೀಯ. ಅಲ್ಲೇ ಇದ್ಕೊಂಡು ಅವ್ರು ಏನೇ ಅನ್ಯಾಯ ಮಾಡಿದ್ರು ನೀನು ಅದನ್ನು ಪ್ರತಿಭಟಿಸ್ಬೋದಾಯ್ತಲ್ಲ, ವಿರೋಧ ಮಾಡ್ಬೋದಾಯ್ತಲ್ಲ. ಅಂದರೆ ನಿನ್ಗೆ ಅಧಿಕಾರ ಬೇಕಷ್ಟೇ. ಆಯ್ತಪ್ಪ, ನಿಮ್ಮ ಕೂಡದ ವತಿಯಿಂದ ಎಷ್ಟು ಸೊಸೈಟಿಗಳು ಗೆದ್ದಿದ್ದೀರಿ, ಆ ಸೊಸೈಟಿ ಸ್ಥಿತಿಗತಿಗಳ ಬಗ್ಗೆ ಹೇಳೋ ನೋಡೋಣ ನೀನು ಏನೇನಾಗಿದೆ ಅಂತಕ್ಕಂಥದ್ದು. ರಾಯಚೂರು ಸೊಸೈಟಿ ಏನಾಗಿದೆ, ನೀನೇ ನಿಂತ್ಕೊಂಡು ಲೀಡ್ ಮಾಡಿ ಗೆಲ್ಸಿದ ಸೊಸೈಟಿ. ನಾನು ಸಹ ಬಂದಿದ್ದೆ ಆ ಸೊಸೈಟಿಯಲ್ಲಿ. ಕರೀಂ ಸಾಬ್ ಅಂತಕ್ಕಂಥವ್ರನ್ನ ನೀವು ಅಧ್ಯಕ್ಷರು ಮಾಡಿದ್ರಿ. ಆ ವ್ಯಕ್ತಿಗೆ ಅಧಿಕಾರ ಮಾಡಲಿಕ್ಕೆ ಬರ್ದೇ RCSಯಿಂದ ಅಂದರೆ ಪತ್ತಿನ ಸಹಕಾರ ಸಂಘದ ಅಧಿಕಾರಿಗಳು ಬಂದು ಅವ್ರನ್ನ ವೈನ ಕೆಲಸದಿಂದ ವಜನೆಗೊಳಿಸ್ಬಿಟ್ರು. ಸದಸ್ಯತ್ವದಿಂದ ಸಮೇತ ಅವ್ರನ್ನ ಕಿತ್ತಾಕಿದ್ರು. ಯಾಕೆ? ಅದು ತನಗೆ ಗೊತ್ತು ಏನಾಗಿದೆ ಅಂತ. ಅಲ್ಲಿಯೇ ಏನೋ ಬೇಡದ್ರೆ ಅವ್ಯವಹಾರ ಮಾಡಲಿಕ್ಕೆ ಹೋಗಿ ಸಿಕ್ಕಾಕೊಂಡು ಅಧಿಕಾರ ಮಾಡಲಿಕ್ಕೆ ಬರ್ದೇ ಅವ್ರನ್ನ ಅಲ್ಲಿಂದ ತೆಗೆದಾಕಿದ್ರು. ಅದು ನಿನಗೆಲ್ಲ ಗೊತ್ತಿರೋ ವಿಚಾರ. ಮತ್ತು ದಾವಣಗೆರೆಯಲ್ಲಿ ಏನಾಗಿದೆ, ನೀವು ಗೆದ್ದಿರ್ತಕ್ಕಂಥ ಸೊಸೈಟಿ, ಹಾಸನಲ್ಲಿ ಏನಾಗಿದೆ, ಮೈಸೂರಲ್ಲಿ ಏನಾಯಿತು, ಎಲ್ಲ ಕಡೆ ನೋಡ್ಕೊಂಡು ಬಂದರು ಎಂಪ್ಲಾಯ್ಸು. ಮೈಸೂರಲ್ಲಿ ನಿಮಗೆ ಏನು ಮಾಡಿದ್ರು ಹೇಳೋ? ಮೈಸೂರಲ್ಲಿ MDMS ಚುನಾವಣೆಯಲ್ಲಿ ನಿಮಗೆ ತಕ್ಕ ಪಾಠವನ್ನು ಕಲಿಸಿದ್ರು ಕೂಡ್ತವ್ರಿಗೆ. ಅದಕ್ಕೆ ನಿಮ್ಗೆ ಅಧಿಕಾರ ಮಾಡಲಿಕ್ಕೆ ಬರಲ್ಲ, ಸೊಸೈಟಿಗಳು ನಿಮ್ಮ ಕೈಲಿ ಕೊಟ್ಟರೆ
ನಿಮ್ಗೆ ಅಧಿಕಾರಕ್ಕೆ ಬಂದ ಸೊಸೈಟಿಗಳು ನಿಮ್ಮ ಕೈಲಿದ್ದರೆ ಎಲ್ಲವನ್ನು ಗುಡಿಸಿ ಗುಂಡಾಂತರ ಮಾಡಿ ಸೊಸೈಟಿಗಳನ್ನ ದಿವಾಳಿ ಮಾಡಿ ನಮ್ಮ ಬಾಯಿಗೆ ಮಣ್ಣಾಗ್ತಾರೆ ಅನ್ನೋ ಕಾರಣಕ್ಕೋಸ್ಕರ MDMS ಚುನಾವಣೆಯಿಂದ ನಿಮ್ಮ ಅವನತಿ ಶುರುವಾಗಿದೆ. ಕೂಡ್ತವ್ರದ್ದು ಅರ್ಥ ಮಾಡ್ಕೊಳ್ಳಿ ಇದನ್ನು. ಮೈಸೂರು ಚುನಾವಣೆಯಲ್ಲಿ ಹೀನಾಯವಾಗಿ ಸೋತಿದ್ದೀರಾ, ಕೇರಳ ಚುನಾವಣೆಯಲ್ಲಿ ಸೋತಿದ್ದೀರಾ, ಬೆಂಗಳೂರು BMTC ಕನ್ಸ್ಯೂಮರ್ ಸೊಸೈಟಿಲೂ ಸಹ ಹೀನಾಯವಾಗಿ ಸೋತಿದ್ದೀರಾ. ಇನ್ನೂ ಸಹ ಬುದ್ಧಿ ಬರಲಿಲ್ಲ ನಿಮಗೆ. ಮತ್ತೆ ಇಲ್ಲಿ ಕಲಬುರಗಿಲಿ ಆ ಸೊಸೈಟಿಗಳನ್ನ ಹಾಳು ಮಾಡಲಿಕ್ಕೆ ನೀನು ಹೊಂಡು ನಿಂತಿದೆಯಾ. ನಾನು ಯಾವತ್ತೂ ಯಾವುದೇ ವ್ಯಕ್ತಿನ ವೈಯಕ್ತಿಕವಾಗಿ ಮಾತಾಡ್ಲಿಕ್ಕೆ ಹೋಗಲ್ಲ, ವಿಚಾರದಿಂದಲೇ ಮಾತಾಡ್ಲಿಕ್ಕೆ ಹೋಗಲ್ಲ. ಯಾಕೆಂದರೆ ನಾನು ಯಾಕೆ ಮಾಡ್ತೇನೆ ಅಂದರೆ, ನೀನು ಒಬ್ಬ ಹೇಳಿ ತಪ್ಪು ಒಪ್ಪಿಗೆ ಪತ್ರ ಬರ್ಕೊಟ್ಬಿಟ್ಟು ಡ್ಯೂಟಿ ಮಾಡ್ತಾರೋ ನೀನು ಹೆಂಗೆ ಕಾರ್ಮಿಕ ನ್ಯಾಯ ಕೊಡಿಸ್ತೀಯಾ? ಆ ಸೊಸೈಟಿಲಿ ನೌಕರಿಗೆ ಹೆಂಗೆ ನ್ಯಾಯ ಕೊಡ್ತೀಯಾ ನೀನು? ಹೇಳಿ ನೋಡೋಣ, ನೀನೇ ಹೇಳಪ್ಪ ನೋಡೋಣ. ಹಾಗಾಗಿ ಬಂಧುಗಳೇ, ದಯವಿಟ್ಟು ಇಂಥ ಹೇಡಿಗಳ ಕೈಗೆ ಆ ಪತ್ತಿನ ಸಹಕಾರ ಸಂಘವನ್ನು ಕೊಡಬೇಡಿ. ಕೊಟ್ಟರೆ ನಿಜವಾಗ್ಲೂ ಕೊಟ್ಟರೆ 1 ವರ್ಷಕ್ಕೆ 6 ತಿಂಗಳಿಗೇನೆ ಸೊಸೈಟಿನ ದಿವಾಳಿ ಮಾಡ್ತಾರೆ ಇವರು. ಯಾಕೆಂದರೆ ಇವರಿಗೆ ಆಡಳಿತ ಮಾಡಲಿಕ್ಕೆ ಬರಲ್ಲ. ಮೊದಲನೇದಾಗಿ ಇವ್ರು ಏನಿದ್ರು ಮನಿ ಮೈಂಡ್ ಇವ್ರದ್ದು. ಇವರು ಈ ಸಂಘದ ಪದಾಧಿಕಾರಿಗಳಿದ್ದಾರೆ, ಪ್ರಮುಖ ಲೀಡರ್ಗಳೆಲ್ಲ ಇದ್ದಾರೆ, ಅವರೆಲ್ಲರೂ ಬರೀ ಮನಿ ಮೈಂಡ್ ಹಾಕಿರೋರು. ಅದನ್ನು ಮಾಡಲಿಕ್ಕೆ ಹೋಗಿ ಸೊಸೈಟಿಗಳೆಲ್ಲ ಇವತ್ತು ದಿವಾಳಿಗಳ ಅಂಚಿಗೆ ಬಂದು ತಲುಪಿದ್ದಾವೆ. ಉದಾಹರಣೆಗೆ ಜಾಸ್ತಿ ದೂರ ಏನು ಹೋಗಬೇಡಿ, ಕಲಬುರಗಿಯಿಂದ ಪಕ್ಕದಲ್ಲಿ ರಾಯಚೂರಲ್ಲಿ ಸೊಸೈಟಿಲಿ ಏನಾಗಿದೆ ಅಂತಕ್ಕಂಥದ್ದನ್ನ ತಾವು ಗಮನಿಸಬೇಕು, ಏನಾಗಿದೆ ಅಲ್ಲಿ ಅಂತಕ್ಕಂಥದ್ದು. ಬೇರೆ ಉದಾಹರಣೆ ಯಾವುದೂ ಬೇಕಾಗಿಲ್ಲ. ಇನ್ನೂ ತುಂಬ ಸೊಸೈಟಿಗಳಿದ್ದಾವೆ, ರಾಯಚೂರಲ್ಲೇ ಉದಾಹರಣೆ ತಗೊಳ್ಳಿ. ಹಾಗಾಗಿ ಇಂಥ ವ್ಯಕ್ತಿಗಳಿಗೆ, ಈ ಜಯರಾಮ್ ರಾಥೋಡ್ ಏನಿದ್ದಾನೆ, ಈ ವ್ಯಕ್ತಿ ಸೊಸೈಟಿಯಲ್ಲಿ ಪತ್ತಿನ ಸಹಕಾರ ಸಂಘದ ಚುನಾವಣೆ ನಿಲ್ಲಿಕ್ಕೂ ಅನ್ಯಾಯಕ್ಕೂ, ಗೆದ್ದು ಅಧ್ಯಕ್ಷನ ಆಗಲೂ ಅನ್ಯಾಯಕ್ಕೆ ಈ ವ್ಯಕ್ತಿ. ಯಾಕೆಂದರೆ ಅವನೊಬ್ಬ ಹೇಳಿಕೆಯಲ್ಲಿ ಯಾವತ್ತೂ ಅಧಿಕಾರವನ್ನು ಕೊಡಬಾರ್ದು. ಅದಕ್ಕೋಸ್ಕರ ನಾನು ಈ ಒಂದು ವಿಡಿಯೋವನ್ನು ಮಾಡ್ತಾಯಿದ್ದೀನಿ, ಬೇರೆ ಯಾವ ಉದ್ದೇಶದಿಂದ ನಾನು ವಿಡಿಯೋವನ್ನು ಮಾಡ್ತಾಯಿದ್ದೀನಿ. ಇವತ್ತು ಶಕ್ತಿ ತಂಡದವರು ಭಾಳ ಬಲಿಷ್ಠವಾದ ಒಂದು ತಂಡವನ್ನು ಕಟ್ಟಿಕೊಂಡು ಪ್ರಾಮಾಣಿಕತೆಯಿಂದ, ದಕ್ಷ ಅಧಿಕಾರದಿಂದ ಒಂದು ಉತ್ತಮ ಆಡಳಿತವನ್ನು ನೀಡ್ತಾ ಇದ್ದಾರೆ. ಅದನ್ನು ಸಹಿಸ್ಕೊಳ್ಳೋಕ್ಕಾಗದೇ ಈ ವ್ಯಕ್ತಿ ಅಧಿಕಾರ ವಂಚಿತರಾಗಿದ್ದೀನಿ ಅಂತ ಒಂದು ಅಧಿಕಾರದ ಒಂದು ಆಸೆಗೋಸ್ಕರ ಬಿದ್ದು ಈ ಒಂದು ಪತ್ತಿನ ಸಹಕಾರ ಸಂಘದ ಮತ್ತೆ ಚುನಾವಣೆ ಬಂದು 20-30 ಲಕ್ಷ ಸೊಸೈಟಿಗೆ ಲಾಸ್ ಮಾಡಲಿಕ್ಕೆ ಈ ವ್ಯಕ್ತಿ ಕಾರಣಕರ್ತನಾಗಿದ್ದಾನೆ. ಇಂಥ ವ್ಯಕ್ತಿಗಳು ಯಾವುದೇ ಕಾರಣಕ್ಕೂ ಗೆಲ್ಲಬಾರ್ದು. ದಯಮಾಡಿ ಈ ಏನು ಜಯರಾಮ್ ರಾಥೋಡ್ ಏನೋ ಒಂದು ತಂಡ ಕಟ್ಕೊಂಡು, ಕೂಟದ ಹೆಸರಲ್ಲಿ ಒಂದು ತಂಡ ಕಟ್ಕೊಂಡು ಬಂದಿದ್ದಾನೆ, ಯಾವುದೇ ಕಾರಣಕ್ಕೂ ಈ ತಂಡದವರಿಗೆ ದಯಮಾಡಿ ಮತದಾನವನ್ನು ಮಾಡಬೇಡಿ. ನನ್ನ ರಿಕ್ವೆಸ್ಟ್ ಇದು. ಏಕೆಂದರೆ ಹೇಡಿಗಳ ಕೈಯಲ್ಲಿ ಅಧಿಕಾರವನ್ನು ಕೊಟ್ಟರೆ ಏನಾಗುತ್ತೆ ಅಂತಕ್ಕಂಥ ತಾವೇ ಯೋಚನೆ ಮಾಡಬೇಕು. ಅದರಿಂದ ಇವತ್ತೇನು ಶಕ್ತಿ ತಂಡ ಒಂದು ಉತ್ತಮವಾದ ಒಂದು ತಂಡವನ್ನು ಕಟ್ಟಿದ್ದಾರೆ. ಅವರು ಆಲ್ರೆಡಿ ಅಧಿಕಾರದಲ್ಲಿ ಇದ್ದಾರೆ, ಬಹುಮತ ಇದೆ. ಅವ್ರಿಗೆ ಇನ್ನೂ ಒಂದು ಹೆಚ್ಚಿನ ಶಕ್ತಿ ಬೇಕಾಗಿದೆ, ಹೆಚ್ಚಿನ ಒಂದು ಸದಸ್ಯರುಗಳು ಬೇಕಾಗಿದ್ದಾರೆ. ದಯಮಾಡಿ ಆ ಒಂದು ಅಧಿಕಾರದಲ್ಲಿರ್ತಕ್ಕಂಥ ತಂಡವನ್ನು ಆಯ್ಕೆ ಮಾಡಿ ಇಂಥ ದುಷ್ಟರು, ಇಂಥ ಕಳ್ಳರು, ಇಂಥ ಭ್ರಷ್ಟರು, ಇಂಥ ಹೇಡಿಗಳು ಆ ಸೊಸೈಟಿಗಳಿಂದ ದೂರ ಇರಬೇಕು ಥರ ಮಾಡಬೇಕು ಅಂತಕ್ಕಂಥ ಒಂದು ಪ್ರಜ್ಞಾವಂತ ಕಲಬುರಗಿ ಪತ್ತಿನ ಸಹಕಾರ ಸಂಘದ ಪ್ರಬುದ್ಧ ಮತದಾರರಲ್ಲಿ ನಾನು ಕೈ ಮುಗಿದು ಮನವಿ ಮಾಡ್ಕೊಳ್ತಿದ್ದೀನಿ ಬಂಧುಗಳು. ನಮಸ್ಕಾರ.